ಹೃದಯ ಬೇಕಾ ಹೃದಯದ ಬೇಕಾ ತಗೊಳ್ಳೆ ತಗೊಳ್ಳೆ ಈ ಕೊಟ್ಟ ಗಿರಿಜರಿಗೆ ಕೊಟ್ಟಾಯಿ ಎಂದರೆ ಕೊಟ್ಟ ಹೃದಯಗಳಿಗೆ ಅಂತೂ ನನ್ನ ಆಸೆಯಂತೆ ಶ್ರೀಮಂತ ಪ್ರತಾಪನೆ ಸೇರಿಕೊಂಡೆ. ಪ್ರತಾಪ, ನಾನು ನಿನ್ನ ಮನೆಗೆ ಬಂದಿರುವುದು ಒಂದು ಉದ್ಯೋಗ ಹುಡುಕೊಂಡನಲ್ಲ. ನಿನ್ನ ತಂಗಿ ಕವಿತಾಳ ರೂಪಕ್ಕೆ ಮರುಳಾಗಿ ಕವಿತೆ ನಿಮ್ಮನ್ನ ಹೇಳಿದಂತೆ ಕೇಳಿ ನಿಮ್ಮಣ್ಣನ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ನಂತರ ಜಿಂಕೆಯಂತೆ ಓಡಾಡುತ್ತಿರುವ ನಿನ್ನನ್ನು ನಾನು ಕೈವಶ ಮಾಡಿಕೊಂಡು ನಿಮ್ಮನ್ನ ಎನ್ನುತ್ತಿರೋ ಈ ಕ್ರಾಂತಿಕಾರಿ ನಾಟಕಕ್ಕೆ ನಿನ್ನನ್ನೇ ಸೂತ್ರಗೊಂಬೆಯನ್ನು ಮಾಡಿಕೊಂಡು ನಿನ್ನಿಂದಲೇ ನಿಮ್ಮಣ್ಣನ ಸರ್ವಾಸ್ತಿ ಎತ್ತಿ ಹಾಕಿ ಕೊನೆಗೆ ನಿಮ್ಮಿಬ್ಬರ ಅಣ್ಣ ತಂಗಿರ ಕೈಲಾಸಕ್ಕೆ ಕಳಿಸಿ ನಿಮ್ಮಣ್ಣನ ಶ್ರೀಮಂತಿಕೆ ಸಿಂಹಾಸನದ ಮೇಲೆ ನಾ ದೊರೆಯಾಗಿ ಮೆರೆದಿದ್ದರೆ ನನ್ನ ಹೆಸರು ಶರವೇಗದ ಸರ್ದಾರ ಪ್ರದೀಪನೇ ಅಲ್ಲ. ಓಹೋ, ನೆನಸುವಾಗಲೇ ನನ್ನ ರಮಣೆ ಬಂದೇ ಬಿಟ್ಟಳು. ಓಹೋ, ನೆನಸುವಾಗಲೇ ನನ್ನ ರಮಣೆ ಬಂದೇ ಬಿಟ್ಟಳು. ಈ ಪಕ್ಕ ಬಲಿತ ಅಕ್ಕಿಯನ್ನು ದಕ್ಕಿಸಿಕೊಳ್ಳಲು ಇದೊಳ್ಳೆಯ ಸಮಯ. ಕವಿತಾ, ಯಾರು? ಓಹೋ, ನೀವಾ? ಇರ್ಲಿ, ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಶ್ರೀಮಂತಿಕೆ ಎಂಬ ಸೊಕ್ಕನ್ನು ಮೈ ತುಂಬ ತುಂಬಿಕೊಂಡು ಅರಮನೆಯಲ್ಲಿ ಜಿಂಕೆ ಅಂತ ಕಾಲ ಕೈತುರೆ ನಿನ್ನ ಒಂಟಿ ಜಿಂಕೆ ಜೀವಕ್ಕೆ ಮತ್ತೊಂದು ಜೀವ ಜೋಡಿಸಿ ನಿನ್ನ ಒಂಟಿತನವನ್ನು ನಿವಾರಿಸಬೇಕೆಂದು ನಿಲ್ಲಿಸಿದೆ. ಅದರ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗು. ಎಲೆ ಸೊಕ್ಕಿನ ಎಣ್ಣೆ, ಒಳ್ಳೆಯ ಮಾತಿನಿಂದ ನನ್ನಂತ ಪುರುಷರು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಐಲ ಎಂದು ಕೇಳಿದರೆ ನಿಮ್ಮಂತ ಕೊಬ್ಬಿದ ಇನ್ನು ದಾರಿಗೆ ಬರುವುದಿಲ್ಲ. ಅದೇನೋ ಹೇಳ್ತಾರಲ್ಲ, ಕತ್ತೆಗೆ ಲೆತ್ತೆ ಪೆಟ್ಟು ಎಂಬಂತೆ ನಿಮ್ಮಂತವರಿಗೆ ಸರಿಯಾದ ಮಾರ್ಗ ಬಾರಲೇ. ದೂರ ಸರಿದು ನಿಂತು ಮಾತಾಡೋ ನೀಚ. ನಿನ್ನಂತ ಕಾಮುಕ ಏನಾದ್ರೆ ನನ್ನಂತ ಶ್ರೀಮಂತರ ಮೈ ಕೈ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ನಿನ್ನನ್ನು ಹುಚ್ಚು ನೋಯಿಗೆ ಹೊಡೆದು ಸಾಯಿಸ್ತಾರೆ ಈ ಸಮಾಜದ ವೀರ ಘನತೆಯರು. ಸಮಾಜ ಈ ನಿನ್ನ ಸಮಾಜ ತಾ ಬಯಸಿದ ಮಿಂಡೋನೊಂದಿಗೆ ಸುಖಿಸುವಾಗ ಎಲ್ಲಿ ತನ್ನ ಗಂಡನೇ ಅಡ್ಡು ಹೋಗುತ್ತೇನೆಂದು ತಿಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿನ ಕೊಂದ ಹೆಣ್ಣುಗಳಿಷ್ಟಿಲ್ಲಲೇ ಈ ನಿನ್ನ ಹೊಲಸು ಸಮಾಜದಲ್ಲಿ. ಊರಿಗೆ ಹೋಗುತ್ತೇನೆಂದು ಹೇಳಿ ಹಗಲಿ ಹೊತ್ತಿನಲ್ಲಿ ಮ್ಯಾಟಿ ಸಿನಿಮಾ ನೋಡಿಕೊಂಡು ಕತ್ತಲಾಗುತ್ತಿದ್ದಂತೆ ತಮ್ಮ ಮಿಂಡರನ್ನು ಕರೆದುಕೊಂಡು ಹೋಗಿ
ಪ್ರೇಮ ಸಲ್ಲಾಪವಾಡುವ ನಿನ್ನಂತ ಬಂಡ ಹೆಣ್ಣುಗಳಷ್ಟಿಲ್ಲಲೇ ಈ ನಿನ್ನ ಸಮಾಜದಲ್ಲಿ. ಆಧಾರ ಮಾಡಿ ಗಾರ್ಭತೆಯಾಗಿ ಟ್ಯಾಬ್ಲೆಟ್ ತೆಗೆದುಕೊಂಡು ಕೂಸು ಎತ್ತಿ ಗುಡ್ಡ ಗೋವಾರೋಗದಲ್ಲಿ ಒಗೆಯುವುದಲ್ಲದೆ ಕೂಸಿನ ಮೇಲೆ ಕಲ್ಲು ಕೊಂದೊಗದ ಕಟುಕ ಹೆಣ್ಣುಗಳಷ್ಟಿಲ್ಲಲೇ ಈ ನಿನ್ನ ಸಮಾಜದಲ್ಲಿ. ಗಂಡನಿಗೆ ಕೈ ಕೊಟ್ಟು ಮಿಂಡನ ಜೊತೆ ತಿರುಗಾಡು ಬಿಡಾಡಿ ಹೆಣ್ಣುಗಳಷ್ಟಿಲ್ಲಲೇ ಈ ನಿನ್ನ ವಲಸು ಸಮಾಜದಲ್ಲಿ. ಏನ್ ನಿನ್ನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೆಯಲ್ಲ? ನೀನು ಎಷ್ಟು ಜನರ ರಕ್ತಕ್ಕೆ ಹುಟ್ಟಿರೋ ಲೇ ಬಂಡ ಎಣ್ಣೆ ಸತಿ ಸಾವಿತ್ರಿ ಅಂತಿದ್ದ ನನ್ನ ತಾಯಿಗೆ ಕೆಟ್ಟ ನುಡಿಯ ಸೊಕ್ಕಿನ ಸುಳೆ. ಸೋಮನೆ ನೀ ನನ್ನ ಒಳದ ಸರಿ ಇರದಿದ್ದರೆ ಇದೇ ಚಾಕುವಿನಿಂದ ಕತ್ತರಿಸಿ ಚೆಲ್ಲುವೆ ನಿನ್ನ ಮೃದುವಾದ ಶರೀರವನ್ನು. ಏನು ಚಾಕು ತೋರಿಸಿ ನನ್ನನ್ನೇ ಹೆದರ್ಸ್ತೀಯ? ಏಯ್, ಕಾಮದ ಪಿತ್ತ ನೆತ್ತಿಗೇರಿ ನಿಂತ ಕೋಣ, ಈ ನಿನ್ನ ಜುಜುಬಿ ಚಾಕುಗೆ ಹೆದರುವ ಹೇಳಿ ಎನ್ನಲ್ಲ ಕಣು ಈ ಕವಿತಾ. ಏನಾದರೂ ನೀನು ಹೆಚ್ಚಿಗೆ ಮಾತಾಡಿ ನನ್ನನ್ನು ಮುಟ್ಟಲು ಬಂದಿದ್ದೆ ನಿಜವಾದ್ರೆ ಇದೇ ನಿಂತ ಜಾಗದಲ್ಲಿ ನಾವು ನಿನ್ನ ಪಾಲಿಗೆ ಪ್ರಾಣ ತೆಗೆದಕ್ಕೆ ಚಂಡಿ ಚಾಮುಂಡಿ ಆಗಬೇಕಾಗುತ್ತೆ. ಹುಷಾರ್ ಚಾಮುಂಡಿ. ಚಂಡಿ ಆದರೇನು ಚಾಮುಂಡಿ ಆದರೇನು? ಚಂಡಿ ಚಾಮುಂಡಿ ಎಂದು ಹಾರಾಡಿದ ನಿನ್ನಂತ ಎಷ್ಟೋ ಹೆಣ್ಣುಗಳು ತಮ್ಮ ಶೀಲ ಕಳೆದುಕೊಂಡಿದ್ದಾರೆ ಈ ಪ್ರದೀಪನ ಕೈಯಲ್ಲಿ. ಹೊಲಸು ತಿನ್ನುವ ಹಂದಿಯ ಕುಲದವನೇ, ನೀನೇನಾದ್ರೂ ಇದೇ ರೀತಿ ಹಾರಾಡದೆ ನಿಜವಾದ್ರೆ, ಮನಸ್ಸಿಲ್ಲದ ಒಂದು ಹೆಣ್ಣನ್ನ ಮುದ್ದಾಡಕ್ಕೆ ಬಂದಿದ್ದೆ ಆದ್ರೆ ಚಪ್ಪಲಿಯಿಂದ ನೆತ್ತಿ ಕೆತ್ತು ಎಂಬದಂತೆ ಗರ್ಜಿಸಿ ಬೇಟೆಯಾಡಬೇಕಂದು ಈ ಕಾಳಿಂಗ ಸರ್ಪನು ಕೆಣಕುವೆಯ ಬಂಡ ಎಣ್ಣೆ. ಸರಿ ಅಚ್ಚ ನೀಚ. ಹಿಂದೆ ಮಹಾಭಾರತದಲ್ಲಿ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಅವರನ್ನ ಶ್ರೀಕೃಷ್ಣ ಪರಮಾತ್ಮ ಬಂದವಳ ಮಾನವನ್ನು ಕಾಪಾಡಿದ್ದು ಮರ್ತೇನು? ಅದರಂತೆ ನಿನ್ನಿಂದ ನನ್ನನ್ನು ಕಾಪಾಡೋದಕ್ಕೆ ಆ ನನ್ನ ದೇವರು ಬಸವೇಶ ಯಾವನಾರೋ ಒಬ್ಬ ಶೂರನನ್ನ ಕಳಿಸ್ತಾನೆ. ಆ ನನ್ನ ದೇವರು ಎಲ್ಲಿದ್ದಾನೆ ಶ್ರೀಮಂತರ ಯುಗದಲ್ಲಿ ಆ ನಿನ್ನ ದೇವರು? ಹಾಗಾದರೆ ಬಂದು ಕಾಪಾಡಲಿ ನಿನ್ನ ಅಕ್ಕಲ್ಲು ದೇವರು. ನಾನು ನೋಡೇ ಬಿಡುತ್ತೇನೆ. ಬರ್ತಾನೆ ಕಣು, ಬಂದೇ ಬರ್ತಾನೆ. ಕೊಬ್ಬಿದ ಕುಣ್ಣಿಯ ಈ ನಿನ್ನ ಬಿಸಿ ರಕ್ತವನ್ನೇ ಕುಡಿದು ಈ ನಿನ್ನ ಕೋಪನ ಹಿಡಿಸಿ ನಿನ್ನನ್ನು ಒಟ್ಟೋಡಿಸಿ ಹೊಡೆಯೋದಕ್ಕೆ ಬಂದೇ ಬರ್ತಾನೆ. ಜಗ ಮೆಚ್ಚಿದ ಮಗನಾಗಿ, ದಿಲ್ಲಿ ಹೊಕ್ಕ ಪುಂಡ ಹುಲಿಯಾಗಿ. ದಿಲ್ಲಿ ಹೊಕ್ಕ ಪುಂಡ ಹುಲಿ. ಲೇ ಕವಿತಾ, ನಿನ್ನ ಮುಂದೆ ಈ ಭಯಂಕರವಾದ ಹೆಬ್ಬುಲಿರುವಾಗ ಮತ್ತೆ ಹುಲಿ ಬಂದು ಕಾಪಾಡಲಿ. ಅವನಲ್ಲಿ ಗಂಡಸ್ತನ ತಾಕತ್ತಿದ್ದರೆ ಬಂದು ಉಳಿಸಿಕೊಳ್ಳಲಿ ನಿನ್ನ ಶೀಲವನು. ಕವಿತಾ, ಮುಗಿಯಿತು ನಿನ್ನ ಶೀಲದ ಗತಿ. ಮೊದಲು ಕೈ ಬಿಡಲೇ ಈ ಹುಡುಗಿಯ ಕೈಯನ್ನು. ಲೇ ಬಡವ, ಈ ಟೈಗರ್ ವಿಷಯಕ್ಕೆ ಆಟವನ್ನು ಕೆಲಕುವ ನೀನ್ಯಾವಲೇ ತಿರುಕಾಲಲೇ ಅರುಕ. ಏಸಿಗೆ ತಿನ್ನುವ ನಿಮ್ಮಂತ ಹಂದಿ ನನ್ನ ಮಕ್ಕಳಿಗೆ ಒದ್ದು ಬುದ್ಧಿ ಕಲಿಸಲು ಬಂದಿರುವ ನಿನ್ನ ಪಾಲಿನ ಯಮ ಧರ್ಮ. ಯಮ ಅಷ್ಟೇ ಉಂಡಮಣಿ ಜಂತಿ ಅನಿಸುವ ನಿಮ್ಮಂತ ಕಳ್ಳ ಕದಿಮರ ಬಿಸಿ ರಕ್ತ ಕುಡಿಯಲು ಬಂದಿರುವ ಜಗ ಮೆಚ್ಚಿದ ಮಗ ದಿಲ್ಲಿ ಒಕ್ಕ ಪುಂಡವಲಿ. ಲೇ ಅರ್ಜುನ, ನಿನ್ನಂತ ಎಷ್ಟೋ ಸೂರ ಹುಲಿಗಳು
ಈ ಪ್ರದೀಪನ ಸೇಡಿನ ಕೋಣೆಯಲ್ಲಿ ಕೂಳಿಲ್ಲದೆ ಬಿದ್ದು ಒದ್ದಾಡುತ್ತಿರುವಾಗ ನೀನ್ಯಾವ ಹುಲಿಲೆ ಕಚ್ಚಡ ನನ್ನ ಮಗನೇ, ಸುಮ್ಮನೆ ಇವಳನ್ನು ಬಿಟ್ಟು ಹೊರಟು ಹೋಗು. ಇಲ್ಲ ಅಂದರೆ ನಿನ್ನನ್ನು ಏನ್ ಮಾಡ್ತೇನೆ ನನಗೆ ಗೊತ್ತಿಲ್ಲ. ಏ ಪ್ರದ್ಯ, ಇವಳನ್ನು ಬಿಟ್ಟು ಕೊಟ್ಟು ಹೋಗಲು ನಾನೇನು ಕೈಲಾಗದ ಹೇಳಿ ಅಲ್ಲಲೇ. ಹೆಣ್ಣಿನ ಮೇಲೆ ಕಾಮದ ಕಣ್ಣು ಹಾಕುವ ನಿಮ್ಮಂತ ರಾಕ್ಷಸರನ್ನು ಅವರ ಕಣ್ಣು ಕಿತ್ತವ್ರು ಎದೆ ಬಿಸಿ ರಕ್ತ ಕುಡಿಯಲು ಬಂದಿರುವೆ. ಬಹು ದುರುನಾಗಿ ಅರ್ಜುನ. ಲೇ ಅರ್ಜುನ, ಇದೇ ರೀತಿ ನಿನಗೆ ಎದುರಾಗಿ ಮಾತನಾಡಿದರೆ ನಿನ್ನನ್ನು ಏನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ. ವಿನಾಕಾರವಾಗಿ ಈ ಪ್ರದೀಪನನ್ನು ಕೆಣಕಿ ಸಿಡಿದು ಎಬ್ಬಿಸಬೇಡ. ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಯು ಗೆಟ್ ಔಟ್. ಗೆಟ್ ಔಟ್ ಹೇಳುವ ಶಾಂಡ ಕುಣಿ. ನೀನು ನಿಜವಾಗಿ ದಮ್ಮಿದ್ದ ಗಂಡ ಸಾವಾದರೆ ಮುಟ್ಟಿ ನೋಡಲೇ ಇವಳ ಮೈಯನ್ನು. ಲೇ ನನ್ನ ಮಗನೇ ಅರ್ಜುನ, ಇವಳೇನು ನಿನ್ನ ಅತ್ತಿಯ ಮಗಳ? ಇಲ್ಲ, ನೀನೇನು ಇವಳ ಮಾವನ ಮಗನ? ಮೇಲಾಗಿ ನಿನ್ನ ಕೈ ಹಿಡಿಯುವ ರಾಣೆಯ? ಇದೇ ನಿನ್ನ ಸೂರತನ ಎದಿಗಾರಿಕೆಯಲ್ಲಿ ತಾಕತ್ತಿದ್ದರೆ ಹಿಂದೆ ನೀ ಚಿಕ್ಕಂದಿಂದಲೇ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ಬಂಡ ಪುಡಾರಿಗೆ ತೋರಿಸಬೇಕಾಗಿತ್ತು ಈ ನಿನ್ನ ಕೊಡ್ಲಿಯ ತೂರಾಟವನ್ನು. ಲೇ ಪ್ರದ್ಯ, ಮರೆತು ಹೋದ ನನ್ನ ಮನೆ ಸುಟ್ಟ ವಿಷಯವನ್ನು ಮತ್ತೆ ಮತ್ತೆ ಎತ್ತಿ ಉರಿಯುವ ಬೆಂಕಿನಲ್ಲಿ ತುಪ್ಪ ಚೆಲ್ಲಿ ಉರಿಸಿ ಬಿಟ್ಟಿಯ ನನ್ನ ಹೊಟ್ಟೆಯನ್ನು. ನನ್ನ ಸೇಡಿನ ಕ್ಯಾಂಡ ನಂದ ಬೇಕಾದರೆ ನನ್ನ ಮನೆಗೆ ಬೆಂಕಿ ಹಚ್ಚಿದ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಅದೇ ಕ್ಷಣದಲ್ಲಿ ಅವನ ರುಂಡವನ್ನು ಕತ್ತರಿಸಿ ಆ ರುಂಡಕ್ಕೆ ನಾ ಮೆಟ್ಟಿನ ಸರ ಹಾಕಿಕೊಂಡು ಹಿಂಡು ಹುಲಿಯ ಗದ್ದಲದಲ್ಲಿ ಸಿಂಹದ ಮರಿ ಇಲ್ಲಿ ಒಕ್ಕ ಪುಂಡ ಹುಲಿ ಎಂದು ನಾನು ಅನಿಸಿಕೊಳ್ಳದಿದ್ದರೆ ನಾನು ಸೇಡಿಗಿಳಿದ ಅರ್ಜುನನೇ ಅಲ್ಲ. ಲೇ ಅರ್ಜುನ, ಇಂದು ಇವಳನ್ನು ಕಾಪಾಡಿದ ಮಾತ್ರಕ್ಕೆ ನೀನೇನು ದೊಡ್ಡ ಅಮ್ಮೀರನೆಂದು ತಿಳಿಯಬಿಡಲಿ ಕುನ್ನಿಯೇ. ಇಂದಿಲ್ಲ ನಾಳೆ ಆದರೂ ಇದರ ಸೇಡು ಈ ಪ್ರದೀಪ್ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪ್ರದೀಪನೇ ಅಲ್ಲ. ಬರ್ತೇನೆ ಮಗನೇ. ಧಾನಿನ್ನ ಬಿಡಲಾರೆ ಅವೇ. ಹೋಗಲೇ ಹೋಗು. ನಿನ್ನಂತ ಕೈಲಾಗದ ಶಾಂಡರಿಗೆ ಬೆದರಿಕೆ ಎದುರುವ ಏಡಿ ಗಂಡಸಲ್ಲ ಈ ಅರ್ಜುನ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವ ಪ್ರಾಣವನ್ನು ಕಾಪಾಡಿದ್ರಿ. ನಿಮಗೆ ತುಂಬಾ ಧನ್ಯವಾದಗಳು. ಇರಲಿ, ನಾನಿನ್ನು ಬರುತ್ತೇನೆ. ನಿಂತ್ಕೊಳ್ಳಿ ಅರ್ಜುನ್. ನೋಡಿ, ನಮ್ಮ ಮನೆಗೆ ಬಂದಾಗ ಏನು ತಿಳಿಯದೆ ಬಾಯಿಗೆ ಬಂದಾಗೆ ಮಾತಾಡಬೇಡಿ. ದಯವಿಟ್ಟು ನನ್ನಿಂದ ತಪ್ಪಾಯ್ತು, ಕ್ಷಮಿಸಿ. ಶ್ರೀಮಂತರು ಈಗಿನ ಕಲಿಯುಗದಲ್ಲಿ ಬಡವರಿಗೆ ಯಾವ ರೀತಿ ಮಾತನಾಡುತ್ತಾರೋ ಅದೇ ರೀತಿ ನೀವು ಮಾತನಾಡಿದ್ದೀರಿ. ಅದರಲ್ಲಿ ಯಾವ ತಪ್ಪಿನಿದೆ ಹೇಳಿ? ದಯವಿಟ್ಟು ಆ ರೀತಿ ಎಲ್ಲ ಚುಚ್ಚಿ ಮಾತಾಡಬೇಡಿ ಪ್ಲೀಸ್. ನನ್ನದೊಂದು ಮಾತು ನಡೆಸಿಕೊಡ್ತೀರಾ? ಅದೇನಂತ ಹೇಳಿ. ಈ ಬಡವನಿಂದ ಆಗುವುದಾದರೆ ಖಂಡಿತ ನಡೆಸಿಕೊಡುತ್ತೇನೆ. ಈ ಕವಿತಳನ್ನ ಸತಿ ಅಂತ ಸ್ವೀಕರಿಸಿಕೊಂಡು ನಿಮ್ಮ ಮನೆ ತುಂಬಿಸ್ಕೊಳ್ತೀರಾ? ಏನು ಮಾತನಾಡುತ್ತೀರಿ ಕವಿತಾ, ಏನು ಮಾತನಾಡುತ್ತೀರಿ? ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುವ ಈ ಕಡು ಬಡವನಿಗೂ ಚಿನ್ನದ ತಾಟಿನಲ್ಲಿ ಕೈ ತೊಳೋ ಶ್ರೀಮಂತ ಕುಮಾರಿಗೂ ಎಲ್ಲಿಂದ ಹೊಂದಾಣಿಕೆ? ಎಷ್ಟೇ ಆದರೂ ನೀವು ಶ್ರೀಮಂತರು, ನಾವು ಬಡವರು. ಅರ್ಜುನ್, ಮಣ್ಣಿನ ಮಡಕೆಯಲ್ಲಿ ಊಟ ಮಾಡಿದ್ರು ತಿನ್ನುವುದು ಅದೇ ಅಣ್ಣನೇ, ಚಿನ್ನದ ತಾಟಿನಲ್ಲಿ ಊಟ ಮಾಡಿದ್ರು ತಿನ್ನುವುದು ಅದೇ ಅಣ್ಣನೇ. ಬಡವರಾಗ್ಲಿ ಶ್ರೀಮಂತರಾಗ್ಲಿ ಗಂಡು ಗಂಡೆ ತಾನೆ. ಅಂಥದ್ರಲ್ಲಿ ನಾನಿನ ಪ್ರೀತಿ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಅದಲ್ಲದೆ ಈ ನಿಮ್ಮ ಧೈರ್ಯ ಶೌರ್ಯವನ್ನು ಕಂಡು, ಈ ನಿಮ್ಮ ಒಳ್ಳೆಯ ಗುಣಗಳನ್ನು ಕಂಡು ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡಿದ್ದೇನೆ. ಪ್ಲೀಸ್ ದಯವಿಟ್ಟು ನನ್ನ ತಿರಸ್ಕರಿಸಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೋತು. ಎದ್ದೇಳು ಕವಿತಾ, ಎದ್ದೇಳು. ನೀನಾಡುವ ಮಾತಿನಲ್ಲಿ ಯಾವ ಮೋಸವಿಲ್ಲ ತಾನೆ. ಇದನ್ನು ನಾನು ನಿಜವೊಂದೇ ನಂಬಲೆ. ನನ್ನ ಕುಲದೇವರ ಮೇಲಾನೆ, ನನ್ನಾನೆ, ನಾನು ಹೇಳ್ತಿರೋ ಮಾತು ಸತ್ಯ. ನನ್ನನ್ನು ನಂಬು. ಆಗಲಿ, ಆ ತಂದೆ ಬ್ರಹ್ಮಾನಂದ ಇಚ್ಛೆಯಂತೆ ಆಗಲಿ. ಬನ್ನಿ ಮತ್ತೆ ತಡ
चांद बहुत दूर है मगर चांदनी मेरे पास है। चांद बहुत दूर है मगर चांदनी मेरे पास है। तुम बहुत दूर है तुम्हारा दिल मेरे पास है। कमाल मेरे राजा। ಮೂಗುತಿ ಮುತ್ತು ಚಂದ ವಾಗಿ ಜುಮಗಿ ಗತ್ತು ಚಂದ ಕಾಸುಗಳ ಬೊಟ್ಟು ಚಂದ ನಾಗಿ ಜಡಿ ಬಿಟ್ಟು ಚಂದ ಮೂಗುತಿ ಮುತ್ತು ಚಂದ ವಾಗಿ ಜುಮಗಿ ಗತ್ತು ಚಂದ ಕಾಸುಗಳ ಬೊಟ್ಟು ಚಂದ ನಾಗಿ ಜಡಿ ಬಿಟ್ಟು ಚಂದ ಕೈಯದಷ್ಟು ತುಡಿ ಚಂದ ಬಡಕು ಬಳ್ಳಿ ನಡಿ ಚಂದ ಕೈಯದಷ್ಟು ತುಡಿ ಚಂದ ಬಡಕು ಬಳ್ಳಿ ನಡಿ ಚಂದ ಬಾಣ ಬೆಳ್ಳಿ ಬೆಳದಿಂಗಳಿನ ಮಗಳ ಈ ನಗೆ ಚಂದ ಮೂಗುತಿ ಮುತ್ತು ಚಂದ ವಾಣಿಜ್ಯಮಿಗೆ ಗತ್ತು ಚಂದ ಆಸೆಗಳ ಬೊಟ್ಟು ಚಂದ ನಾದಿ ಜಡಿ ಇಟ್ಟು ಚಂದ ಕಾಲಿಟ್ಟರೆ ಗೆಜ್ಜೆಗಳ ಜಿಗಿಯುವುದು ಮರುಳಾಗಿ ರೆಪ್ಪೆಗಳ ಬಿಡಿಗಿಸಿಯೇ ಮೂವರಿಸ ಪರಿಜಂದ ನರಳ ಸೋಕ ನೆಲವೆಲ್ಲ ಹಸಿರಾಗಿಸ ಗುಣ ಚಂದ ಕೊಡಜಾದ್ರೆ ತಂಬೆಲ್ಲರದ ಕೊರದ ಬಂಬೈ ಚಂದ I love you mama. La 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 ಬಂದರೆ ದಿಗ್ವಿಜಯದ ಹಾರ ನೀ ಬಂದರೆ ದಿಗ್ವಿಜಯದ ಹಾರ ಬಾರು ಬಾರು ರಣಧೀರ ಬಾರು ನೀತಿಯ ಸರದಾರ ನೀ ಬಂದರೆ ದಿಗ್ವಿಜಯದ ಹಾರ ನೀ ಬಂದರೆ ದಿಗ್ವಿಜಯದ ಹಾರ ಲೇ ಹರಾಮ್ಕೋರ್, ಎದರಿಗೆ ಶ್ರೀಮಂತ ಬರುವುದು ಕಾಣಿಸುವುದಿಲ್ಲ ನಿನಗೆ? ದಾರಿ ಬಿಟ್ಟು ನಿಲ್ಲು ಮಗನೇ. ಏಯ್ ಹರಾಮ್ಕೋರ್ ಗಿರಾಮ್ಕೋರ್ ಎಂದು ಸೊಕ್ಕಿನಂತ ಬಗಳಿದ್ರೆ ನಿನ್ನನ್ನು ಹುಟ್ಟಿಲ್ಲ ಎಣಿಸ್ಬಿಟ್ಟೇನು? ಅಷ್ಟಕ್ಕೂ ರೋಡು ನಿಂದ ಇಲ್ಲ ನಿಮ್ಮ ಅಪ್ಪಂದ. ಲೇ ಮಂಕೆ, ಈ ಶ್ರೀಮಂತ ಯಾರೆಂಬುದನ್ನು ತಿಳಿದುಕೊಂಡು ಮಾತನಾಡು. ಏ ಕುತ್ತೆ, ನೀನ್ಯಾರಾದ್ರೂ ನನಗೇನು? ನೀನ್ಯಾರೆಂದು ತಿಳಿದುಕೊಂಡು ಮಾತನಾಡುವ ಅವಶ್ಯಕತೆ ನನಗಿಲ್ಲ. ಇನ್ನೊಂದು ಸಾರಿ ಸೊಕ್ಕಿನಿಂದ ಮಗನೇ ಎಂದು ಬಗಳಿದ್ರೆ ನಿನ್ನನ್ನು ಹುಟ್ಟಿಲ್ಲ ಎಣಿಸ್ಬಿಟ್ಟನು. ಬಲು ಹುಷಾರ್. ಏ ಸೊಕ್ಕಿನ ಕುಣ್ಣಿ, ಈ ಶ್ರೀಮಂತನಿಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಹಾರಿ ಹೋಗುವುದು ನಿನ್ನ ಪ್ರಾಣ ಎಂಬ ಪಕ್ಷಿಯೇ. ಪ್ರಾಣ ಪ್ರಾಣ ತೆಗೆಯುವುದು ನಿನಗೆ ಅಷ್ಟೇ ಅಲ್ಲ, ನಿನ್ನಂತ ಸಾವಿರ ಸೂರ ಸರ್ದಾರರು ಬಂದರು ನನ್ನ ಕೂದಲಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಈ ಶ್ರೀಮಂತನೆಂದರೆ ಹರಿಹರ ಬ್ರಹ್ಮಾದಿಗಳ ಶರಣಂದು ಸಲಾಮು ಹೊಡೆಯುತ್ತಿರುವಾಗ ಸಾಧ್ಯದ ಮಾತು ಈ ಶ್ರೀಮಂತನ ವಂಶದಲ್ಲೇ ಬಂದಿಲ್ಲ. ಅಷ್ಟಕ್ಕೂ ನೀನು ಕಳ್ಳರ ಗುರು ಕಾಡುಗಳ್ಳ ದಂತಚೋರ ಈರಪ್ಪಣ್ಣನ ಅವರಪ್ಪ ನಾನು. ಹಾಗಾದರೆ ಅಷ್ಟೊಂದು ಸೂರ ನಿರವಯ ನೀನು? ಸೂರ ಅಷ್ಟೇ ಧೀರನೂ ಹೌದು.
ರೇ ಹರಾಮ್ಖೋರ್, ಮೈ ಮೇಲೆ ಕಬರಿಲ್ಲದ ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಶ್ರೀಮಂತನ ಜೊತೆ ವಾದಿಸಬೇಡ. ವಾದಿಸಿದರೆ ಇದೇ ಪಿಸ್ತೂಲಿನಿಂದ ತುಂಡರಿಸಿ ಚೆಲ್ಲುತ್ತೇನೆ ಮಗ. ಬಲು ಎಚ್ಚರ. ಪಿಸ್ತೂಲ್ ತೋರಿಸಿದರೆ ಹೆದರುವ ಗಂಡು ನಾನಲ್ಲ. ಅದೇ ಮಾತು ನಿಜವಾದ್ರೆ ಹಾಕಲೆ ನನ್ನದಿಗೆ ಗುಂಡು ಹಾಕುವ. ಸುತ್ತ 25 ಹಳ್ಳಿಗಳೇ ಶ್ರೀಮಂತನೆನಿಸಿಕೊಂಡಿರುವ ನನಗೆ ಈ ರೀತಿ ಸೊಕ್ಕಿನಿಂದ ಮಾತನಾಡುತ್ತಿರುವೆಲ್ಲ, ಯಾರು ನೀನು? ನಾನು ಬಡವರ ಬಂಧು, ಮೇಲಾಗಿ ನಿಮ್ಮಂತ ಕಟುಕ ಶ್ರೀಮಂತರನ್ನು ರುಂಡ ಚಂಡಾಲಲು ಸಿದ್ಧನಾಗಿ ಬಂದಿರುವ ಜಗದೇ ಕವೀರ, ಗಂಡುಗಲಿಗಳ ಗಂಡ. ಗಂಡುಗಲಿಗಳ ಗಂಡ. ಲೇ ಗಂಡುಗಲಿ, ನಿನ್ನಂತ ಗಂಡುಗಲಿಗಳನ್ನು ಸೂರಾದಿಸೂರರನ್ನು ಪ್ರಾಣ ತೆಗೆದು ಪರಮಾತ್ಮನ ಪಾದಕ್ಕೆ ಪಾರ್ಸಲ್ ಮಾಡಿದ್ದೇನೆ ಈ ಶ್ರೀಮಂತ ಪ್ರತಾಪ. ಬದುಕುವ ಆಸೆ ನನಗಿಲ್ಲ. ಇಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ಒಂದೇ ದಿನ ಬಾಳುತ್ತೇನೆ ಹೊರತು ನಿಮ್ಮಂತ ಬಂಡರಿಗೆ ಎದುರಿ ಮುಂಜಿಟ್ಟೆ ಹೆಜ್ಜೆ ಹಿಂದುಳಿದಿಲ್ಲ ಈ ಟೈಗರ್ ಕರ್ಣ. ಈ ಕರ್ಣನ ವಂಶದಲ್ಲೇ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಬಿ ಕೇರ್ಫುಲ್. ಓಹೋ, ಇವನು ದಿಲ್ ಅಂಡರ್ ವರ್ಲ್ಡ್ ರೌಡಿ ಇದ್ದರೆ ಇರಬಹುದು. ಇವನ ಜೊತೆ ವಾದಿಸಿದರೆ ಇಂಥ ಸಮಯದಲ್ಲಿ ವಾದಿಸುವುದು ಸರಿಯಲ್ಲ. ನಾನು ಮಾಡುತ್ತಿರುವ ಸ್ಮಗ್ಲಿಂಗ್ ಕಳ್ಳತನದ ವ್ಯಾಪಾರದಲ್ಲಿ ಇವನನ್ನು ಸೇರಿಸಿಕೊಂಡರೆ ಇಡೀ ದಿಲ್ಲಿಗೆ ಕುಬೇರನಾಗಿ ಇಡೀ ದಿಲ್ಲಿಯನ್ನೇ ಕಿರುಬರಳಲ್ಲಿ ಅಲ್ಲಾಡಿಸುವುದು ಸಂದೇಹವಿಲ್ಲ. ಬಟ್ ಇವನಿಂದಲೇ ನನ್ನ ಎಲ್ಲ ಕಾರ್ಯಗಳನ್ನು ಸಾಧಿಸಿ ಸಮಯ ನೋಡಿ ಇವನನ್ನು ಕೊಲೆಗೈಯದರಾಯ್ತು. ಯಾಕೆ ಪ್ರತಾಪ್ ಬರಸಿಡಲು ಬಾಣದಂತೆ ಮೂಕನಾಗಿ ಬಿಟ್ಟೆ? ನೋಡು ಕರ್ಣ, ಇಂದಿನಿಂದ ನಾವಿಬ್ಬರು ಪಾರ್ಟ್ನರ್ ಆಗಿ ಬಿಡೋಣ, ಏನಂತೀಯ? ಓಕೆ ಪ್ರತಾಪ, ಓಕೆ. ಆದ್ರೆ ವ್ಯವಹಾರದಲ್ಲಿ ಒಂದು ಕಂಡೀಷನ್. ನಿನ್ನಲ್ಲೇನಾದ್ರೂ ನನಗೆ ಮೋಸವಾದರೆ ನಿನ್ನ ತಲೆ ಕಡೆಯದೆ ಬಿಡುವುದಿಲ್ಲ. ಬಲು ಜಾಕಿ. ನೀನು ಮನಸ್ಸು ಮಾಡಿದರೆ ಅದರಲ್ಲಿ ಸಂದೇಹವಿಲ್ಲ. ನಾನು ಮಾಡುತ್ತಿರುವ ಕಳ್ಳತನದ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ನೀನು ಭಾಗಿಯಾದರೆ ಬಂದ ಹಣದಲ್ಲಿ ನನಗೆ 50, ನಿನಗೆ 50. ಓಕೆನಾ? ಓಕೆ ಪ್ರತಾಪ, ಓಕೆ. ಆದರೆ ವ್ಯವಹಾರದಲ್ಲಿ ಒಂದು ಕಂಡೀಷನ್. ನಿನ್ನಲ್ಲೇನಾದ್ರೂ ನನಗೆ ಮೋಸವಾದರೆ ನಿನ್ನ ತಲೆ ಕಡೆಯದೆ ಬಿಡುವುದಿಲ್ಲ. ಬಲು ಜಾಕಿ. ನೋ 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 ನೋ, ಮಾತು ಕೊಟ್ಟಿ ಮರಳಿ ಬೀಳುವಂತ ಕಚಡ ಮನುಷ್ಯನಲ್ಲ. ನೋಡು, ಇಂದಿನಿಂದ ನಾವಿಬ್ಬರು ಪಾರ್ಟ್ನರ್. ಇಲ್ಲಿಯ ತನಕ ನಮ್ಮಿಬ್ಬರಲ್ಲಿ ನಡೆದ ವಾದ ವಿವಾದಗಳ ಒಂದು ಕೆಟ್ಟ ಗಳಿಗೆಯಿಂದ ಮರೆತು ನಡೆ, ಮನೆಗೆ ಹೋಗೋಣ. ಓಹೋ, ಇಲ್ಲ, ನಂದು ಬೇರೆ ಕೆಲಸವಿದೆ. ನೀವು ನಡಿ, ನಾನು ಆಮೇಲೆ ಬರುತ್ತೇನೆ. ಸರಿ, ಹಾಗಾದರೆ ನಾನು ಇನ್ನು ಬರುತ್ತೇನೆ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟವೋ ಭಗವಂತ ನಾಟವೋ. ಹೋಗು ಪ್ರತಾಪ, ಹೋಗು ಹೋಗು ಹೋಗು. ನಿನ್ನ ಮನೆ, ಈ ಕರ್ಣ ನಿನ್ನ ಮನೆ ಸೇರಿದ್ದು ಯಾಕೆ ಗೊತ್ತಾ? ನಿನ್ನ ಪಾರ್ಟ್ನರ್ ಆದ ನಿನ್ನ ಮನೆ ಸೇರಿದ್ದು ಯಾಕೆ ಗೊತ್ತಾ? ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಅವರನ್ನು ಈ ಭೂಮಿಯಿಂದ ಯಮಲೋಕಕ್ಕೆ ಕಳಿಸುವುದಕ್ಕೆ ಪ್ರತಾಪ. ಗಂಡದಿಯ ಗುಂಡಿಗೆ ಇದ್ರೆ ತಡಿದುಕೋ ಈ ನಿಕೋಬಾರ್ನ ಸೇಡಿನ ಹೊಡೆತವನ್ನ. ಕುಡುಕಂತ ನನ್ನ ಬಿಡಬ್ಯಾಡ ಗೆಳತಿ, ನಿಮ್ಮಪ್ಪ